ಹೇ ಹೇ ಆ ಕಡೆ ಹೋಗ್ರಿ, ಈ ಕಡೆ ಬರ್ಕತ್ತಿರಲ್ಲ. ಹಾಂ ಯಾಕೆ ನಡ್ರು ಬ್ಯಾ ಹೋಗಿ ನಡ್ರಿ ನಡ್ರಿ ನಡ್ರಿ. ಹಾಂ ಹಿಂಗೆ ಒದರ್ದೊಂದು ಕಲ್ತು ಬಿಟ್ರಲ್ಲ. ಹಾಂ ನಡ್ರಿ ಆ ಕಡೆ ನಡ್ರಿ, ಈ ಕಡೆ ಹೋಗ್ಬೇಡ್ರಿ, ಹೊಲ ಅದಾವು ಮತ್ತೆ ನಮ್ಮನ್ನ ಕಟ್ಟೆ ಹಾಕಿಬಿಡ್ತಾರೋ ಯಪ್ಪ. ನಡ್ರಿ ಆ ಕಡೆ. ಹಾಂ ಸಾಕು ಸಾಕು, ಇವರ ಅದಾವು. ಹಾಂ ಮೂರ್ತಿವು ಭಯಂಕರ ಬಿರಿಕಿದಾವು ಹೋಗಿವು. ಹಾಂ ಒಂದಿನ ಅವನು ಬಂದು ನೋಡಿಲ್ಲ, ಮೊನ್ನೆ ನಾನು ಸರಿಯಾಗಿ ಮೇಯ್ಸಕತ್ತಿಲ್ಲ ಅಂತೇಳಿ ಬಂದು ಹೇಳಕತ್ತಾನ. ಈಗ ಬರ್ಬೇಕು ನೋಡಿ ಹೆಂಗೆ ಮೇಯ್ತಾವ. ನಿಂಗಪ್ಪ, ನಿಂಗಪ್ಪ ಬಾಯಿಲಿ. ಗೌಡ್ರು ನಮಸ್ಕಾರ ರೀ. ಏನು ಈ ಕಡೆ ದೂರ ಬಂದುಬಿಟ್ರಿ ಇಬ್ರು? ಹಾಂ ಗೌಡ್ಶಣ್ಯರು ಗೌಡ್ರು. ಹೌದಪ್ಪ, ಹಂಗೆ ಮಾಡಿಯಲ್ಲ ಬರಂಗ, ಅದಕ್ಕೆ ಬಂದೇವಿ. ಏನು ಮಾಡ್ಬೇಕು? ರೊಕ್ಕ ಕೇಳಿದ್ಕೊಂಡು ನಿಮ್ಗೆ ಕುಂಡೆಲ್ಲ ಉರಿತೈತೆ, ಉರ್ದು ಅನ್ಸುದು, ಅದು ಮಾಡೋದು ಇದು ಮಾಡೋದು ಮಾಡ್ತಿ. ಹೆಣ್ಮಕ್ಳಿಗೆ ನಾನು ಬೇಕು ಅಡ್ಡಾಡ್ತೀನಲ್ಲ, ಒಂದು ಅಂಜಿಸಿದ್ರೆ ಈಕೆ ಗಪ್ಪನ ಮಕ್ಕೊಂತಾಳ, ಹೊರಗೆ ಬರಂಗಿಲ್ಲ ಅಂತ ಹೇಳಿ ಹಂಗೆ ಮಾಡಿಯಪ್ಪ, ಅದಕ್ಕೆ ಬಂದೇವಿ. ಗೌಡ್ರೆ ಏನು ಮಾತಾಡಕತ್ತಾರ ಬಂಗಾರಕ್ಕವರು? ಹಾಂ ಏನು ಅನ್ಸಿದೆ? ಏನು ನಾನೇ ಕನ್ಸ್ಲಿ? ಏನು ಮಾತಾಡತ್ತೀರಿ? ನನಗೆ ಒಂದು ತಿಳಿಯಾಕತ್ತಿಲ್ರಿ ಗೌಡ್ರ. ಇದು ಏನಂತ ಸ್ವಲ್ಪ ಬಿಡಿಸಿ ಹೇಳಿದ್ರೆ ನನಗೂ ಗೊತ್ತಾಗತ್ತೆ ರೀ. ಬಂಗಾರಿ, ನನ್ನ ಬಂಗಾರಿ ಎಷ್ಟು ಚಂದ ಅದ ನೋಡಿ ಯಪ್ಪ. ಗುಂಡ್ಗುಂಡ್ಕ ಗುಂಡ್ಗುಂಡ್ಕ ಗಲ್ ನೋಡ ಗಲ್ ಯಪ್ಪ. ನಾನ ನಿನಗೆ ಅನ್ಸಿದ್ದು ಪಾಪ ಕುರಿ ನಿಂಗಪ್ಪ ಬಯಸ್ಕೊಳಕತ್ತಾನ. ಬಂಗಾರಿ ನೀನು ನೋಡಾಕತ್ರ ನೋಡ್ಕೋತ ಇರ್ಬೇಕನ್ಸುತ್ತೆ ನೋಡು. ಆ ಮೀನಾಕ್ಷಿನ ಬಿಟ್ಟು ನಿನ್ನ ಹಿಂದಿಂದ ಅಡ್ಡಾಡಕತ್ತೀನಿ. ನೀ ನೋಡಿದ್ರೆ ನನ್ನ ಕಡೆ ನೋಡಾಕತ್ತಿಲ್ಲ. ನಾನು ನೋಡಿದೆ ಅಂದ್ರೆ ನೀ ಅಂಜು ಓಡೋಕ್ಕಿ. ಏನು ಮಾಡಬೇಕು? ಹಾಂ ನೀನು ನೋಡಿ ಸಂತೋಷ ಪಡ್ತಿದ್ದೀನಿ ನಾನು ಅಷ್ಟೆ. ಬಂಗಾರಿ, ನನ್ನ ಬಂಗಾರಿ, ನನ್ನ ಮುದ್ದಿನ ಬಂಗಾರಿ. ಅಲ್ಲಪ್ಪ ನಿಂಗಪ್ಪ, ನಿನ್ನೆ ರಾತ್ರಿ ಅಲ್ಲಿ ನಿಂತ್ಕೊಂಡು ಬಂಗಾರಿ ಬಂಗಾರಿ ಅಂತಂದು ಒದ್ರಕತ್ತಿದ್ದೆ ಅಂತಲ್ಲ, ಯಾಕೆ? ಹಾಂ ಆಕೆ ಬಂದು ರೊಕ್ಕ ಕೇಳಿದ್ದು ತಪ್ಪ ನಿನಗೆ? ಕೊಟ್ಟಿರ್ತೀವಪ್ಪ, ರೊಮ ದುಡ್ದು ನಿನಗೆ ಬಡ್ಡಿ ಹಂಗೆ ರೊಕ್ಕ ಕೊಟ್ಟೈತಿ. ಒಂದು ಸಾರಿಯಾರ ಬಡ್ಡಿ ಕರೆಕ್ಟಾಗಿ ಕೊಟ್ಟಿಯ? ಹಾಂ ಏನು ಬಡವದನ ಬಿಡು, ಏನೋ ಒಂದು ಕುರಿ ಕಾಯ್ಕೊಂಡು ಇದು ಮಾಡತ್ತಾನೆ, ಅವಾಗ ಯಾವಾಗ ತಿಳಿತೀವಿ ಕೊಡಲಿ ಅಂತ ಹೇಳಿ ನಾವು ಬಿಟ್ಟಿರ್ತೀವಿ. ಹಾಂ ಅವ ನಮ್ಮ ಕೈಯಂದು ಕೆಲಸ ಮಾಡೋ ಹುಡುಗ ಸದ್ಯಕ್ಕೆ ಬಂದು ಕೇಳಿದ್ರು ನಾವು ಬೈತೀವಿ, ಭಾಳ ಹೋಗ್ಬೇಡ ಪಾಪ ಅವ್ನಿಗೆ ಹೆಂಡ್ರು ಮಕ್ಕಳು ಭಾಳ ವಜ್ಜೆ ಐತಿ ಅಂತಂದು. ನೀ ನೋಡಿ ಹಿಂಗೆ ಮಾಡ್ತೀಯ? ಏನೋ ಮನೆ ಬಂದು ಒಂದಿಟ್ಟು ಒದರಾಡೇನಂತ ಅದ್ರ ಸಂಬಂಧ ನನ್ನ ಹೆಂಡತಿನ ಕಳ್ಸಕತ್ತೀಯ? ಯಾಕಪ್ಪ? ಹಾಂ ಹೆಂಗೈತಿ ನೀವು? ಮತ್ತೆ ಹಿಂಗಾರು ಬೇಗಿನ ಹೆರಂಗಿಲ್ಲ ನೋಡಪ್ಪ. ನಮ್ಗೆ ಬಡ್ಡಿ ಭಾಳ ದಿನ ಬಿಡೋಕ್ಕಾಗೋದಿಲ್ಲ, ಅಸಲು ಭಾಳ ದಿನ ಬಿಡೋಕ್ಕಾಗೋದಿಲ್ಲ. 2 ಕುರಿ ಕೊಟ್ಬಿಡು, ನಮ್ಗೆ ಎಲ್ಲ ಮುಟ್ಟಿ ಹೋಗುತ್ತೆ. ಎಲ್ಲಿ ಮುಟ್ಟೋದಿಲ್ಲ, ಏನಾದರೂ ಮತ್ತೆ ಕೊಡ್ಬೇಕಾಗುತ್ತೆ. ಹೆಂಗೆ ಮಾಡ್ತೀನಿ ನೋಡು, ನಮ್ಗೆ ಇಂಥದ್ದೆಲ್ಲ ನಡೆಯಂಗಿಲ್ಲ. ಇರೋ ಒಳ್ಳೆ ಮನುಷ್ಯ ಅಂತ ನಾ ತಿಳ್ಕೊಂಡ್ರೆ ಹಿಂಗೆಲ್ಲ ಮಾಡ್ತೀಯಾ ನೀನು ಸುಳೆ ಮಗನೇ? ಗೌಡ್ರ ಏನು ಮಾತಾಡತ್ತೀರಿ? ನಾನು ಹ್ಯಾಂಗೆ ಮಾತಾಡೋದು? ಇಲ್ರಿ, ನಾನು ಯಾಕೆ ಮಾತಾಡೋಕೊಳ್ರಿ ಗೌಡ್ಶಣ್ಯರಿಗೆ? ಏನ್ರಿ ನೀವು ಮಾತಾಡಕತ್ತೀರಿ? ಗೌಡ್ರ ನಾನು ಏನು ಮಾತಾಡಿಲ್ರಿ. ನಾನು ಏನು ಹಟ್ಟೆಗೆ ಇದ್ದೀನಿ, ಕುರಿ ಹಟ್ಟೆಗೆ ಇಟ್ಟಿದ್ದೆ ನಾನು. ಕುರಿಗೆ ಎಲ್ಲ ಅಲ್ಲಿ ಬಿಟ್ಟು ಮನೆಗೆ ಹೋಗಿ ಊಟ ತೊಗೊಂಡು ಮತ್ತೆ ಹೊಳೆ ಬಂದು ಕುರಿ ಕಾಯಕ್ಕೆ ಮತ್ತು ಇವು ಏನಾರು ನರಿಗಿರಿ ಬರ್ತಾವ ಅಂತೇಳಿ ಅಲ್ಲೇ ಮಕ್ಕೊಂಡಿನ್ರಿ ನಾನು. ಇವ್ರು ಎಲ್ಲಿ ಕರೆದಾರ ಎಲ್ಲಿ ಅನ್ನೋದು ನನಗೆ ಗೊತ್ತಿಲ್ಲ ರೀ ಗೌಡ್ರ. ನೀವು ನನ್ನ ಬಗ್ಗೆ ಭಾಳ ತಪ್ಪು ತಿಳ್ಕೊಂಡಿರಿ. ಏನೂ ಇಲ್ರಿ, ಅಂಥದ್ದೇನೂ ಇಲ್ಲ. ನಿಮ್ಮ ರೊಕ್ಕ ನಾನು ಮುಟ್ಟಿಸ್ತೀನಿ ರೀ, ಇಲ್ಲ ಅಂತ ಹೇಳಿಲ್ಲ. ಆದ್ರೆ ಹಂಗಂತೇಳಿ ನಾನು ಇಂಥ ಕೆಲಸ ಮಾಡಕ್ಕೆ ಹೋಗಿಲ್ಲ ರೀ ಗೌಡ್ರ. ಅನ್ಸೋದು ಇಲ್ರಿ, ನಾನು ಮಾಡಿಲ್ರಿ. ಯಾಕಪ್ಪ ನಿಂಗಣ್ಣ ಸುಳ್ಳು ಹೇಳ್ತೀಯ? ನಾನ ನೋಡಿದ ಪಸಂದ ನಿಂದ ಧ್ವನಿ ನಾನ ಕೇಳಿನಿ. ಅಂಜಿ ಓಡ್ಕೊತ ಹೋಗಿ ನಾ ಮನೆಗೆ ಬಂಗಾರಿ ಬಂಗಾರಿ ಯಾರು ಓಡಿಗೆ ಹೋದ್ರು ಬಂದ್ ನಿಂದ್ರಾಕತಿಯಲ್ಲಿ. ಯಾಕ ನಿನಗೆ ಬಡ್ಡಿ ಹಂಗೆ ಕೊಟ್ಟೇವಲ್ಲ, ಕಷ್ಟದಾಗಿದ್ದಾಗ ಕೊಟ್ಟಿನಿಲ್ಲ. ನನ್ನ ಗಂಡ ಯಾರಿಗೆ ಬಡ್ಡಿ ಹಂಗೆ ಕೊಡಬೇಡ ಅಂತಂದ, ಆದರೂ ಪಾಪ ಕಷ್ಟದಾಗದಾನ ಅಂತ ಹೇಳಿ ಕೊಟ್ಟಿನಿಲ್ಲ. ಅದಕ್ಕೆ ಮಾತಾಡ್ತೀಯ ನೀನು? ಹಾಂ ನೋಡು, ಅದು ಏನು ಹೇಳಕೋಬೇಡ. ನಮ್ಗೆ ಏಟೈತಲ್ಲ ಈ ಶಬ್ದ ಕೊಟ್ಬಿಡು. ನಮ್ದು ಬಡ್ಡಿ ಅಸಲು ಎಲ್ಲ ಈಗ ಕೊಟ್ಬಿಡು. ನೀ ಹಿಂಗಾದ್ರೆ ಬಗೆ ಇರಂಗಿಲ್ಲ. ನನಗೆ ಅಂಜಿಸ್ತೀಯ ನೀನು? ಎಟ್ಟರ ಇರ್ಬೇಕು ನೀನು. ಮತ್ತಿಲ್ಲ ಇಲ್ರಿ ಗೌಡ್ರ ಅಂತೇಳಿ ಸುಳ್ಳು ಹೇಳ್ತೀಯ? ಪಾಪ ನಿಂಗಪ್ಪ ಬೈಸ್ಕೊಳಕತ್ತಾನ. ಏನು ಮಾಡೋದೀಗ? ಹಾಂ ಅಯ್ಯಯ್ಯ, ನಾನು ಮಾಡಿದ್ದು ಬಂಗಾರಿ ಅದನ್ನ. ನಾನು ನಿನಗೆ ಒದರಿದ್ದು. ಅಯ್ಯಯ್ಯ ಕುರಿ ನಿಂಗಪ್ಪ ಸಿಕ್ಕಾಕೊಂಡು ಬಿದ್ದಪ್ಪ. ಅಯ್ಯವ ಏನು ತಪ್ಪು ಮಾಡಿದೆ, ಸಿಕ್ಕಾಕೊಂಡು ಬಿದ್ದ ಕುರಿ ನಿಂಗಪ್ಪ. ಹಾಂ ಏನ್ರಿ ಬಂಗಾರಕ್ಕರು ಗೌಡ್ರ, ಏನು ಈ ಕಡೆ ಬಂದ್ಬಿಟ್ರಿ? ಯಾಕೆ ಫುಲ್ ಗರಮ್ ಆಗಿಬಿಟ್ಟಾರಲ್ಲ ಗೌಡ್ಶಣ್ಯರು? ಯಾಕ್ರಿ ಏನಾಯ್ತು? ಹಾಂ ನಿಂಗಪ್ಪ ಯಾಕೆ ನೀನು ಹವಾ ನಿಂತಿಯಲ್ಲ, ಏನಾಯ್ತು? ನೋಡಪ್ಪ ಮೂರ್ತಿ, ನಾನೇನೋ ಇವ್ರಿಗೆ
ಗೌಡ್ಶಣ್ಯರಿಗೆ ಬಂಗಾರಿ ಬಂಗಾರಿ ಅಂತೇಳಿ ದೇವಿನ ಗೀತೆನ ಒದ್ರಿ ಅನ್ಸಿನಿ ಅಂತ ಅದಕ್ಕೆ ನೀನೇ ಅನ್ಸಿದ್ದದು ಅಂತಂದು ಬಂದಾರಪ್ಪ. ನಾನೇನೂ ಇಲ್ಲಪ್ಪ, ನಾನು ಹಟ್ಟ್ಯಾಗ ಮಕ್ಕೊಂಡಿನಿ. ನೀನು 8:30 ಮಕ್ಕೊಂಡವ, ಮುಂಜಾನೆ 6ಕ್ಕೆ ಎಚ್ಚರಾಗೈತಿ, ಕುಡಿದು ಮಕ್ಕೊಂಡವ. ನಾನು ಒಟ್ಟ ಎಚ್ಚರಿಕಿಲ್ಲ. ಇವ್ರು ನೋಡಿದ್ರೆ ಹಂಗೆ ಒದ್ರಿ ನೀನು 8:30 9 ಆಗಿತ್ತಂತ ಒದ್ರಿ ಅಂತೇಳಿ ನಿಂತಾರ. ನಾನು ಎಲ್ಲಿ ಹೋಗ್ಲಿ? ನೋಡಪ್ಪ ಹೆಂಗೆ ಅನ್ನಕತ್ತಾರ. ನನಗೆ ಏನು ಮಾಡ್ಬೇಕು ಒಂದು ಗೊತ್ತಾಗತ್ತಿಲ್ಲಪ್ಪ ಮೂರ್ತಿ. ನಾ ಏನು ಮಾಡಲಿ ಅಪ್ಪ ದೇವ್ರೇ, ಏನಂತ ಹೇಳಿ ಇವ್ರಿಗೆ? ಏನಂತ ಹೇಳಿ ಎಲ್ಲ ಮಾಡೋದು ಮಾಡಿ ಈಗ ಅಳ್ಕೋ ಅಂತ ಹೇಳಿದ್ರೆ ಯಾರು ನಂಬ್ತಾರನ? ನೋಡು ಹೆಂಗ ನಾಟಕ ಮಾಡಕತ್ತಾನ ನೋಡು. ಯಪ್ಪ ನಮ್ಮ ಬಂಗಾರಿ ಎಟ್ಟರ ಬೆರಿಕದಾಳ. ಈಕಿ ನನ್ನ ಪಿರುತಿ ಮಾಡ್ತಾಳ. ಏ ಅಪ್ಪ ಘನ ಬೆರಿಕದಿಯ ಚಂದುಳ್ಳಿ ಚೆಲುವಿ ನನ್ನ ಬಂಗಾರಿ. ಗೌಡ್ರ ಇವ ನಿಂಗಪ್ಪ ಏನು ಮಾಡಿರಂಗಿಲ್ಲ. ಯಾಕಂದ್ರೆ ನಾ 8:30 ಬಂದಿದ್ದೆ, ನಮ್ಮ ಕುರಿ ನೋಡ್ಕೊಂಡು ಹೋಗ್ಬೇಕಂತ ಹೇಳಿ ಬಂದಿದ್ದೆ. ಅಟ್ರೊಳಗೆ ಮಕ್ಕೊಂಡೆ ಬಿಟ್ಟಿದ್ದ. ಗೊರ್ಕಿ ಹೊಡ್ಯಾಕತ್ತಿದ್ದೆ, ಎಬ್ಸಾಕತ್ತೀನಿ ಒಟ್ಟ ಹೇಳಿಲ್ಲ. ಮತ್ತಿಂದ ನಾಯಿ ಓಡಿ ಬಂದು ಓ ಅನ್ನೋದಿದೆ ನಾನು ಅಂತಂದು ಮತ್ತೆ ಕೈ ರೊಟ್ಟಿ ತೊಗೊಂಬಂದಿದ್ದೆ ಇವ್ನಿಗೆ ಕೊಡ್ಬೇಕಂತಂದು. ಇವಾಗ ಮಕ್ಕೊಂಡಿದ್ದಲ್ಲ, ಮತ್ತೆ ನಾಯಿ ಹಾಕಿದೆ. ಎಷ್ಟೋ ತನ ನಾಯಿ ಜೊತೆ ಆಟ ಆಡಿದೆ, ನಮ್ಮ ಕುರಿಗಳ ಜೊತೆ ಆಟ ಆಡಿದೆ. ಆ ಕಡೆ ಈ ಕಡೆ ಒಂದಿಟ್ಟು ಅಡ್ಡಾಡಿದೆ. 9:30 ತನೂ ಇದನ್ನು ಮಾಡಿದೆ, ಹೇಳಿಲ್ಲ. ಮತ್ತೆ ಹೋದಿರಿ ಅವ ಏನು ಓದ್ರಂಗಿಲ್ಲ ಬಿಡ್ರಿ, ಹಂಗೇನು ಓದ್ರಕ್ಕಿಲ್ಲ. ಯಾಕಂದ್ರೆ ನಾನು ಅಲ್ಲೇ ಇದ್ನಲ್ರಿ, ಸಾಕ್ಷಿ ನಾನು ಇದೀನಿ. ಮಂಗರಕ್ರ ಇಲ್ರಿ, ನೀವು ಯಾರ ಓದಿರ್ಬೇಕು, ನೀವು ತಪ್ಪು ತಿಳ್ಕೊಂಡಿರಿ. ಹೌದಾ ಮೂರ್ತಿ? ಏನಪ್ಪ ನಮ್ಗೆ ಇವನ್ ದನಿನ ಆದಂಗಾತ, ಅದಕ್ಕೆ ಇವನ ಇರ್ಬೇಕಂತ ಹೇಳಿ ಅನ್ಕೊಂಡು ಬಂದೇವಿ. ಆತ್ ಬಿಡು, ಮತ್ತೆ ಒದ್ರಿ ಇಲ್ಲ ಅಂದ್ರೆ ಮತ್ತೆ ಯಾರು ಒದ್ರಿತಾರೇನ? ಇನ್ನೊಂದ್ಸರಿ ಒದ್ರಿ, ಅವಾಗ ನನ್ನ ಗಂಡನ ಕರ್ಕೊಂಡು ಹೋಗಿರ್ತೀನಿ ನಿಮ್ಮ ಗೌಡನ, ಅವಾಗ ಗೊತ್ತಾಗತ್ತೆ. ಹಿಡ್ದ ಬಿಡ್ತೇವೆ ಅವನ್ನ. ಯಪ್ಪ ಮೂರ್ತಿ ನೀ ಬಂದು ಹೇಳಿಕಂದ್ರೆ ನಂಬ್ತಿದ್ದಿಲ್ಲಪ್ಪ. ಇವರು ದೇವ್ರು ಬಂದಂಗೆ ಬಂದೆಪ್ಪ ನನ್ನ ಪಾಲಿಗೆ. ಯಪ್ಪ ಒಂದು ದೊಡ್ಡದೊಂದು ಗುಡ್ಡನ ತೆಗೆದಿಟ್ಟಂಗೆ ಆತು ನೋಡಿ ಜನ್ಮ. ಯಪ್ಪ ಶಿವ ಪರಮಾತ್ಮ ದೊಡ್ಡವಪ್ಪ ನೀನು. ಬೀರಪ್ಪ ನೀ ದೊಡ್ಡವ. ಇಲ್ಲಿಕಂದ್ರೆ ಗೌಡ್ ಶನಿಯರ ಕಣ್ಣಿಗೆ ನಾನು ಭಾಳ ತಪ್ಪಿದಸ್ತ ಕಾಣ್ತಿದ್ದೆಪ್ಪ ಮೂರ್ತಿ. ಯಪ್ಪ ಆ ಬೀರಪ್ಪನ ಕಳ್ಸಿದ್ ನೋಡಿ ನಿನ್ನ ದೇವರು. ಹಾಗೇನಿಲ್ಲ, ನಾನು ಹೊಲ್ಕೊಂಡಿದ್ದೆ. ಸಂಜೆನೆ ಬಂದಿದ್ದೆ, ನೀನು ಮಕ್ಕೊಂಡಿದ್ದೆಲ್ಲ. ಅದಕ್ಕೆ ನೋಡಿದೆ, ಮಾತಾಡ್ಸಿ ಹೋದ್ರಾತ, ಹಂಗೆ ಕುರಿಗಳು ನೋಡ್ಕೊಂಡು ಹೋದ್ರಾತ ಅಂತ ಬಂದೆ. ಒಂದಿಟ್ಟು ನೀವು ಹೂಜಿ ಬಂದಿರ್ತಿಯಲ್ಲ, ಅದ್ರೊಳಗೆ ಸ್ವಲ್ಪ ನೀರು ತೊಗೊಂಬರ. ಭಾರಿ ರುಚಿ ಇರ್ತಾವೆ ನೀರು ನೀನು ಹೂಜಿ ಒಳಗೆ. ಆಯ್ತಪ್ಪ ತರ್ತೀನಿ. ಮೂರ್ತಿ ಏನಪ್ಪ ಆರಾಮಿದೆಯಲ್ಲ? ನಿಮ್ಮ ತಂಗಿ ಅದು ಆರಾಮದಾರಲ್ಲ? ನಾನು ಮನೆಗೆ ಬರ್ಬೇಕಂತ ಮಾಡಿದ್ದೆ, ಆಲಿಲ್ಲ. ಏನು ಮನ್ಸಿಗೆ ಬೇಸರ ಮಾಡ್ಕೋಬೇಡ್ರಿ. ನಿಂಗೆ ಮಾಡ್ಯಾಳ ನಿಮ್ಮ ತಂಗಿ ಮಗಳಂತೇಳಿ. ಚಲೋ ಮನೆಗೆ ಬಿದ್ದಾಳಾಕಿನು. ರಾಜುನು ಚಲೋ ಅದಾನ, ಪದಕರು ಚಲೋ ಅದಾರ. ಹುಡುಗನಂತರೂ ಬೆಸ್ಟ್. ಏನು ಮಾಡೋದು, ನಿಮ್ಮ ಮಗನಿಗೆ ತೊಗೋಬೇಕಂತ ಮಾಡಿದ್ರಿ. ದೈವ ಹಿಂಗೆ ಆಗ್ಬಿಡ್ತದು. ನಾವೊಂದು ಬಗೆದರೆ ದೈವ ಒಂದು ಬಗೆದೈತಂತ. ವಿಧಿ ಆಟ, ಏನು ಮಾಡೋಕ್ಕಾಗಿಲ್ಲ. ಹಣೆ ಬರ್ದಾಗ ಸೆಟಿಗೆ ಏನು ಬರೆದಿರ್ತಾಳೆ ಅದ ಆಗ್ಬೇಕಲ್ಲಪ್ಪ ಮೂರ್ತಿ, ಹೌದಿಲ್ಲ? ಏನು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ನಿಮ್ಮ ತಂಗಿನ ಒಂದಿಟ್ಟು ಕೊಟ್ಟು ಕಳಿಸ್, ಹೋಗಿ ಮಾತಾಡ್ಕೊಂಬರ್ರಿ, ಹೌದಿಲ್ಲ? ಏನೋ ಬೇಸರ ಮಾಡ್ಕೊಬೇಡ ಮನಸ್ಸಿಗೆ. ಆ ಹುಡುಗನು ಚಲೋ ಐತಿ. ನಿನ್ನ ಮಗನ ಹಣೆ ಬರ್ದಾಗ ಇಕ್ಕಿ ಬರ್ದಿಲ್ಲ, ಹೌದಿಲ್ಲ? ಹಂಗೆ ತಿಳ್ಕೊ ಅಷ್ಟೇ. ಮೂರ್ತಿ ನೀವೇನು ಮನಸ್ಸಿಗೆ ಏನು ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಚಂದಾಗ ಆರತಿ ಮಾಡಿ ಒಳಗೆ ಕರ್ಕೊಂಡಾಳಕಿ ಪದ್ದಿ. ಏನು ಸ್ವಲ್ಪ ಸಿಟಿಗೆ ಏರಿದ್ಲು, ಹಿಂದಾಗಡೆ ಒಳಗೆ ಕರ್ಕೊಂಡ್ಲು. ಏನು ಮಾಡೋಕ್ಕಾಗೋದಿಲ್ಲಪ್ಪ, ಹೌದಿಲ್ಲ? ನೀನು ಹಂಗೆ ಜಿದ್ದು ಸಾಧಿಸ್ಬೇಡ. ಪಾಪಕ್ಕೆ ಜೈನು ಇನ್ನು ಪದ್ದಿ ಜೊತೆ ಮಾತಾಡೋಕ್ಕೂ ಆಗಂಗಿಲ್ಲ, ಆಕಿನೂ ಜಿದ್ದು ಸಾಧಿಸ್ಬೇಡ ಅಂತ ಹೇಳು. ಏನು ಹಣೆ ಬರ್ದಿದ್ದು ತಪ್ಸಕ್ಕಾಗಂಗಿಲ್ಲಪ್ಪ, ಹೌದಿಲ್ಲ? ಆ ಹುಡುಗಿನ ಚಂದಾಗಿ ನೋಡ್ಕೊಂಡು ಹೋಗ್ತಾರ, ಒಂದಿಟ್ಟು ಹೋಗಿ ನೀವು ಮಾತಾಡ್ಸ್ಕೊಂಬರ್ರಿ. ಸಣ್ಣದಲ್ಲ, ತಿಳಿಯಂಗಿಲ್ಲ ಮಳ್ಳು, ಹೌದಿಲ್ಲಪ್ಪ? ಹೌದ್ರಿ ಬಂಗಾರಕ್ಕರ. ಆಸ್ತಿ ಐತಿ, ಒಬ್ಬಾಕಿ ಮಗಳು, ಒಂದು 2 ಎಕರೆ ಹೊಲ ಐತಿ, ಒಂದು ಪ್ಲಾಟ್ ಐತಿ, ಮನಿ ಐತಿ, ಇದೆಲ್ಲ ಗೊತ್ತೈತಲ್ಲ. ಹಾಗಾಗಿ ಚಂದಾಗ ಆರತಿ ಮಾಡಿ ಕರ್ಕೊಂಡಾರ ಒಳಗೆ. ಎಲ್ಲ ಮತ್ತು ಆಕಿಗೆ ಅಲ್ಲ ಬರೋದು. ಆಕಿನ ಹೆಸಲೇನೆ ಐತಿ ಹೊಸ ಮನೆ, ಇದೇನು ಅದು ಪ್ಲಾಟ್ ತೊಗೊಂಡಿದ್ದು. ಮನಿನೂ ಮತ್ತು ನಾಳೆ ಯಾರಿಗೆ ಹೋಗುತ್ತಾ ಆಕಿಗೆ ಅಲ್ಲ. ಹಿಂಗಾಗಿ ಚಂದಾಗ ಆರತಿ ಮಾಡಿ ಒಳಗೆ ಕರ್ಕೊಂಡಾರ ಅವರು. ಆಸ್ತಿ ಐತಿ ಅಂತ ಹೇಳಿ ಇದೇನು ನಮ್ಗೆ ಗೊತ್ತಾಗಿಲ್ಲ ಅಂತ ತಿಳ್ಕೊಂಡಿರೇನ? ಒಬ್ಬಾಕಿ ಮಗಳು ಇಂಥ ಹುಡುಗಿ ಎಲ್ಲಿ ಸಿಗುತ್ತೆ ಹೇಳ್ರಿ? ನೋಡಕ್ಕೂ ಚಂದ ಐತಿ, ಮತ್ತು ಸಾಲಿನೂ ಕಲಿಯಕತ್ತಾಳ, ಇನ್ನು ಮುಂದೆ ಕಲಿಸಿ ನೌಕರಿನೂ ಬರುತ್ತೆ, ಶೆಣೆಕ್ನೂ ಅದಾಳ, ಆಸ್ತಿನೂ ಐತಿ. ಮತ್ತು ಅವ್ರು ಆರತಿ ಮಾಡಿ ಕರ್ಕೊಳ್ಳಾಗಿರ್ತಾರನ್ರಿ ಬಂಗಾರಕ್ಕರ, ಹೌದಿಲ್ರಿ ಗೌಡ್ರ? ಹಾಗೆಲ್ಲ ಯಾಕೆ ಅನ್ಕೋತಿ? ಒಬ್ಬನೇ ಮಗ ಅದನ, ಮತ್ತು ಇನ್ನು ಹೊರಗೆ ಎಲ್ಲಿ ಹಾಕ್ಬೇಕಂತ ಹೇಳಿ ಅವ್ರ ರಾಜು ಒಳ್ಳೆ ಮನುಷ್ಯ ಅದನ, ನಿನಗೆ ಗೊತ್ತೈತಿಲ್ಲ. ಯಾರು ತಂಟೆಗೆ ಹೋಗಲ್ಲ, ಏನಿಲ್ಲ. ತಾನಾತು, ತನ್ನ ಕೆಲಸ ಆಯ್ತು, ತನ್ನ ಮನೆ ಆಯ್ತು, ಬಿಟ್ರೆ ಏನೇನೋ ಇದು ಇಲ್ಲ. ಹಾಗೆಲ್ಲ ಅನ್ಕೊಳಕ್ಕೆ ಹೋಗ್ಬೇಡಪ್ಪ. ಆಸ್ತಿ ಸಂಬಂಧ ಹೆಂಗೆ ಕರ್ಕೊಂಡಿರ್ತಾರ ಅವ್ರ ಒಳಗೆ, ಹಾಗೆಲ್ಲ ಅನ್ಕೊಳಕ್ಕೆ ಹೋಗ್ಬೇಡ, ತಪ್ಪು ತಿಳ್ಕೊಳಕ್ಕೆ ಹೋಗ್ಬಾರ್ದು. ಮಗ ಒಬ್ಬನೇ ಇನ್ನೇನು ಕಳ್ಸೋದು? ಸೊಸಿ ಲಗ್ನನ ಮಾಡ್ಕೊಂಬಂದಾಳ, ಸೊಸಿ ಅದಾಳ ಅಂತೇಳಿ ಸಣ್ಣ ಹುಡುಗಿನ ತಪ್ಪಾಗೈತೆ ಅಂತೇಳಿ ಒಳಗೆ ಕರ್ಕೊಂಡಿರ್ತಾರೆ. ಇಂಥದ್ದೆಲ್ಲ ಮಾತಾಡಕ್ಕೆ ಹೋಗ್ಬಾರ್ದಪ್ಪ ಮೂರ್ತಿ. ನನಗೇನಿದು ಚಲೋ ಕಾಣಂಗಿಲ್ಲ ನೋಡು. ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ಇದರ ಮುಂದಿನ ಭಾಗ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮಸ್ಕಾರಗಳು.